ಶ್ರೀ ಗುರುಭ್ಯೋ ನಮಃ. ವಾಟ್ಸಪ್ಪಲ್ಲಿ ನಾನು ಕಳಿಸಿದ್ದೀನಲ್ಲ, ಆ ಲಿರಿಕ್ಸನ್ನು ಫಾಲೋ ಮಾಡಿ. ಓಕೆ, ನಾನು ಹೇಳಿದ್ಮೇಲೆ ಹೇಳಿ. ಈಶ ನಿನ್ನ ಚರಣ ಭಜನೆ, ಈಶ ನಿನ್ನ ಚರಣ ಭಜನೆ, ಆಸೆಯಿಂದ ಮಾಡುವೆನು. ಓಕೆ, ಒಂದೊಂದೇ ವರ್ಡ್ ಹೇಳೋಣ. ಈದರ್ ಇಂಗ್ಲಿಷ್ ಆರ್ ಕನ್ನಡ, ಯು ಫಾಲೋ ಇಟ್. ವಾಟ್ಸ್ಆ್ಯಪಲ್ಲಿ ಕಳಿಸಿರೋದು. ಈಶಾ ನಿನ್ನ ಚರಣ ಭಜನೆ, ಆಸೆಯಿಂದ ಮಾಡುವೆನು. ದೋಷರಾಶಿ ನಾಶ ಮಾಡು. ಶ್ರೀಶ ಕೇಶವ. ಈಗ ಇದನ್ನ ಹೇಳಿ. ಈಶ ನಿನ್ನ ಚರಣ ಭಜನೆ, ಆಸೆಯಿಂದ ಮಾಡುವೆನು. ದೋಷರಾಶಿ ನಾಶ ಮಾಡು. ಶ್ರೀಶ ಕೇಶವ. ಎರಡನೇ ಸ್ಟಾನ್ಸ. ಶರಣು ಹೊಕ್ಕೆನಯ್ಯ ನಿನ್ನ ಮರಣ ಸಮಯದಲ್ಲಿ, ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶರಣು ಹೊಕ್ಕೆನಯ್ಯ ನಿನ್ನ ಮರಣ ಸಮಯದಲ್ಲಿ, ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಇದು ರೆಕಾರ್ಡ್ ಮಾಡಿ ನಾನು ಡ್ರೈವ್ಗೆ ಹಾಕ್ತೀನಿ, ಆಯ್ತಾ? ಈ ಎರಡು ಸ್ಟಾನ್ಸ ಇವತ್ತು ನೋಡೋಣ ಎಷ್ಟೊತ್ತು ಕವರ್ ಆಗ್ಬೋದು ಅಂತ. ಈಶಾ ಅಂದ್ರೆ ಯಾರು ಅಂದ್ರೆ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುವಂಥವ್ನು, ನಿಯಮನ ಮಾಡುವಂಥವ್ನು ಅಂತ ಅರ್ಥ, ಆಯ್ತಾ? ಈಶಾ ಅಂದ್ರೆ ಒನ್ ಹೂ ಇಸ್ ದ ಕಂಟ್ರೋಲರ್ ಅಂತ, ಸುಪ್ರೀಂ ಕಂಟ್ರೋಲರ್ ಎಲ್ರಿಗಿಂತ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ಗಳಿರುತ್ತೆ, ನಿಮ್ಮನ್ನ ನಿಮ್ಮ ಕ್ಲಾಸ್ ಟೀಚರ್ಸು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಕ್ಲಾಸ್ ಟೀಚರ್ನ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ? ಪ್ರಿನ್ಸಿಪಲ್ ಅಲ್ವಾ? ಸೊ ಪ್ರಿನ್ಸಿಪಲ್ನು ಇನ್ಯಾರೋ ಕಂಟ್ರೋಲ್ ಮಾಡೋರು ಇರ್ತಾರೆ. ಯಾರಿರ್ಬೋದು? ಎನಿ ಐಡಿಯಾ? ಆ ಸ್ಕೂಲ್ದು ಟ್ರಸ್ಟ್ ಇರುತ್ತಲ್ಲ, ಆ ಚೇರ್ಮೆನ್ನು, ಆ ಬೋರ್ಡ್ ಮೆಂಬರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಪ್ರಿನ್ಸಿಪಲ್ಲು ಅಡ್ಹೈರ್ ಆಗಿರ್ಬೇಕು, ಆಯ್ತಾ? ಅದೇ ತರ ಈಶಾ ಅಂದ್ರೆ ಸುಪ್ರೀಂ ಕಂಟ್ರೋಲರ್. ಇವಾಗ ನಮ್ಗೆ ಮೇಲೆ 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 ನೋಡ್ಕೊಂಡು ಹೋದ್ರೆ ಒಬ್ಬೊಬ್ರೇ ಕಂಟ್ರೋಲರ್ಸ್ಗಳು ಇರ್ತಾರೆ. ಆದ್ರೆ ಅವರೆಲ್ಲಾರನ್ನೂ ಕಂಟ್ರೋಲ್ ಮಾಡುವಂಥವನ್ನ ಈಶಾ ಅಂತ ಕರಿತೀವಿ. ಯಾರನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ ಹಾಗಾದ್ರೆ? ದೇವತೆಗಳನ್ನೂ ಕೂಡ ಅವನೇ ಕಂಟ್ರೋಲ್ ಮಾಡುವಂಥವನು. ಅವನು ಭಗವಂತ ಅಂತ ಅನ್ನಿಸ್ಕೋತಾನೆ. ಅವನೇ ಈಶಾ, ಭಗವಂತ. ಸೊ ಹಾಗಾದ್ರೆ ಅರ್ಥ ಏನಾಯ್ತು? ಈಶಾ ಭಗವಂತ ಆದ ಅಂದ್ಮೇಲೆ ಅವನ ಕೆಳಗಡೆ ನಾವೆಲ್ಲ ಇದೀವಿ ಅಲ್ವಾ? ಹಾಗಾದ್ರೆ ನಾವೆಲ್ಲ ಯಾರು? ಅವನ ಸರ್ವೆಂಟ್ಸ್, ಅಂದ್ರೆ ಅವನ ದಾಸರು ಅಂತ. ಭಗವಂತ ಈಶಾ ಅಂದ್ರೆ ಅವನ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ನಾವೆಲ್ಲ ಕಂಟ್ರೋಲ್ ಮಾಡಿಸ್ಕೋತಾ ಇರೋರು. ಸೊ ನಾವೆಲ್ಲ ಕಂಟ್ರೋಲ್ ಮಾಡಿಸ್ಕೋತಾ ಇರೋರಾಗಿರೋದ್ರಿಂದ ವಿ ಆರ್ ಕಂಟ್ರೋಲ್ಡ್ ಬೈ ಹಿಮ್. ಅವನಿಂದ ಕಂಟ್ರೋಲ್ ಆಗಿರೋದ್ರಿಂದ ನಾವೆಲ್ಲ ಅವನ ದಾಸರು ಅಂತ ಅನ್ನಿಸ್ಕೋತೀವಿ. ಇದನ್ನ ಎಲ್ಲಾ ತರ. ಹಾಗಾದ್ರೆ ಅರ್ಥ ಏನಾಯ್ತು? ಭಗವಂತ ಬೇರೆ ಆದ, ನಾವು ಬೇರೆ ಆಗಿದ್ದೀವಿ ಅಲ್ವಾ? ನಾವು ಭಗವಂತ ಒಂದೇ ಅಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಕೆಲವೊಂದು ಮತಗಳು ಏನ್ ಹೇಳುತ್ತೆ, ಈಗ ಮಾಯೆಗೆ ಒಳಪಟ್ಟು ನಾವೆಲ್ಲ ನಾನ್ ಮನುಷ್ಯ ಇದ್ದೀನಿ, ಭಗವಂತ ಇದ್ದಾನೆ ಬೇರೆ. ಆದ್ರೆ ಒನ್ಸ್ ನಮ್ದೆಲ್ಲ ಆದ್ಮೇಲೆ ನಾವು ಭಗವಂತನ ಜೊತೆ ಹೋಗಿ ಐಕ್ಯ ಆಗ್ಬಿಡ್ತೀವಿ.
ನಾನು ಭಗವಂತ ಒಂದಾಗ್ಬಿಡ್ತೀವಿ ಅಂತ ಯಾರು ಹೇಳ್ತಾರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಈಶಾ ಅಂದ್ರೆ ಸುಪ್ರೀಂ ಕಂಟ್ರೋಲರ್. ಅವನು ಸುಪ್ರೀಂ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಾವೆಲ್ಲ ಅವನ ದಾಸರಾಗ್ತೀವಿ. ಹಾಗಾಗಿ ಯಾವತ್ತಿದ್ರೂ ಕೂಡ ಭಗವಂತನೇ, ಜೀವಿಗಳು ಜೀವಿಗಳೇನೆ. ಯಾವತ್ತೂ ಕೂಡ ನಾವಿಬ್ರು ಒಂದೇ ಆಗೋದಿಲ್ಲ. ಭಗವಂತನೇ ಬೇರೆ, ನಾವೇ ಬೇರೆ. ಹಾಗಾದ್ರೆ ಇದರಲ್ಲಿ ಈಶಾ ಮತ್ತೆ ಜೀವಿ ನಾವಿಬ್ರು ಬೇರೆ ಬೇರೆ ಅನ್ನೋದಂಥದ್ದು ಈಶಾ ಅನ್ನೋ ಪದದಿಂದನೇ ಕನ್ಫರ್ಮ್ ಆಗೋಯ್ತು. ಆಯ್ತಾ? ನಿನ್ನ ಅಂದ್ರೆ ಭಗವಂತ ನಿನ್ನ ಚರಣ ಭಜನೆ. ಚರಣ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ಯಾ ಚರಣ ಅಂದ್ರೆ ಏನು ಅಂತ? ಚಾರು ಚರಣ ಅಂತೀವಿ. ಚಾರು ಅಂದ್ರೆ ಕಮಲ ಅಂತ, ಚಾರು ಸುಂದರವಾಗಿರೋದು ಅಂತ. ಚಾರು ಚರಣ ಸುಂದರವಾಗಿರೋ ಪಾದಗಳು ಅಂತ ಭಗವಂತಂದು. ಸೊ ಚರಣ ಅಂದ್ರೆ ಪಾದಗಳು ಅಂತ ಆಯ್ತು. ಆಯ್ತಾ? ಚರಣ ಪಾದಗಳು ಯಾರಿಗಿರುತ್ತೆ ಕಾಲು? ಇವಾಗ ನಮ್ಗಿದೆ ಅಲ್ವಾ ಕಾಲು? ನಮ್ಗಿದೆ ಕಾಲು. ಅಂದ್ರೆ ಭಗವಂತಂಗೂ ಕಾಲಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಯ್ತು ಅಂತಂದ್ರೆ ಭಗವಂತಂಗೂ ಕೂಡ ಬಾಡಿ ಪಾರ್ಟ್ಸ್ ಇದೆ ಅಂತಾಯ್ತು. ಕೆಲವೊಬ್ರು ಏನ್ ಮಾಡ್ತಾರೆ, ಭಗವಂತ ನಿರಾಕಾರ ಅಂತ ಹೇಳ್ತಾರೆ ಕೆಲವೊಂದು ಮತಗಳು. ನಿರಾಕಾರ ಅಂದ್ರೆ ಅವ್ರ ಪ್ರಕಾರ ಅವ್ರು ಹೇಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಭಗವಂತನ್ಗೆ ಆಕಾರನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅವನಿಗೆ ಶೇಪ್ಲೆಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವನಿಗೆ ನಮ್ ಬಾಡಿನೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದು ಹಾಗಲ್ಲ. ನಿರಾಕಾರ ಅಂದ್ರೆ ನಮ್ ತರ ಆಕಾರ ಇರಲ್ಲ. ಇವಾಗ ನಮ್ ಬಾಡಿ ಇಸ್ ಮೇಡ್ ಅಪ್ ಆಫ್ ವಾಟ್? ಯಾವ್ಯಾವ ಎಲಿಮೆಂಟ್ಸು ನಮ್ಮ ಬಾಡಿಲಿ ಯಾವ್ದು ಮೈನ್ ಆಗಿರುವಂಥದ್ದು? ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಬೋನ್ ಇರುತ್ತೆ. ಆಮೇಲೆ ಬೋನು, ಆಮೇಲೆ ಏನಿರುತ್ತೆ ಬಾಡಿಲಿ? ಮಸಲ್ಸ್ ಇರುತ್ತೆ. ನೆಕ್ಸ್ಟ್ ಬ್ಲಡ್. ಬ್ಲಡ್ ಎಲ್ಲ ಇರುತ್ತಲ್ವಾ. ಆದ್ರೆ ಭಗವಂತಂದ್ ಹಂಗಲ್ಲ ಅಂತ ಹೇಳ್ತಾರೆ. ಅವನು ಚಿನ್ಮಯ ಶರೀರ. ಅಂದ್ರೆ ಅವನ ಬಾಡಿನೂ ಸ್ಪಿರಿಚುವಲ್ಲೇ. ಅವನ ಅವತಾರ ತಗೊಂಡ್ ಬಂದ್ರೂ ಕೂಡ ಅವನು ಸ್ಪಿರಿಚುವಲ್ ಬಾಡಿಲೇ ಬರ್ತಾನೆ. ಅವನಿಗೆ ನಮ್ಮ ತರ ಮೆಟೀರಿಯಲ್ ಬಾಡಿ ಇರಲ್ಲ. ಬೋನು, ಮಸಲ್ಸು ಅದೆಲ್ಲ ನಾವು ನೋಡಿ ಹುಟ್ಟುತ್ತೀವಿ. ಗ್ರಾಜುವಲಿ ನಮ್ಮ ಬಾಡಿ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ವಿ ಗ್ರೋ ಓಲ್ಡರ್. ಆದ್ರೆ ಭಗವಂತಂದ್ ಹಂಗಲ್ಲ. ಸೊ ಅದಕ್ಕೋಸ್ಕರ ಭಗವಂತ ನಿರಾಕಾರ ಅಂದ್ರೆ ನಮ್ ತರ ಆಕಾರ ಇಲ್ಲ ಭಗವಂತಂಗೆ ಅಂತ ಹೇಳ್ತಾರೆ ಹೊರತು ಅವನಿಗೆ ಚಿನ್ಮಯವಾಗಿರುವಂತ ಶರೀರ ಇದೆ. ಅದಕ್ಕೆ ನಿರಾಕಾರ ಅಂತ ಹೇಳ್ತಾರೆ. ಆದ್ರೆ ಇವ್ರೇನ್ ಅನ್ಕೊಂಡ್ಬಿಡ್ತಾರೆ, ಭಗವಂತನ್ಗೆ ಆಕಾರನೇ ಇಲ್ಲ. ಹಾಗಾದ್ರೆ ಅವನು ಏನಿದ್ರು ಬರೀ ಬೆಳಕು ಅಷ್ಟೇನೆ. ಏನೋ ಒಂದು ಹೇಳ್ತಾರೆ, ಶಕ್ತಿ, ಬೆಳಕು, ಆತರ ಎಲ್ಲ ಡಿಫೈನ್ ಮಾಡಕ್ ಅವ್ರಿಗೆ ಆಗಲ್ಲ ಸರಿಯಾಗಿ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನಿಗೆ ಆಕಾರ, ಚರಣ ಇದೆ ಅಂದ್ರೆ ಪಾದ ಇದೆ ಅಂದ್ರೆ ಅವನಿಗೂ ಆಕಾರ ಇದೆ ಅಂತ ಅವ್ರು ಮಾಡಿದ್ರು. ಹಾಗಾದ್ರೆ ಭಗವಂತನನ್ನ ನಾವು ಸ್ಮರಣೆ ಮಾಡಬೇಕು, ಅವನಿಗೆ ಭಕ್ತಿ ಮಾಡಬೇಕು. ಹೇಗೆ? ಆಸೆಯಿಂದ. ನನಗೇನೋ ಬೇಕಪ್ಪ ಅನ್ಬಿಟ್ಟು ಮಾಡೋ ಅಂಥದ್ದಲ್ಲ, ಅಥವಾ ಯಾರೋ ಫೋರ್ಸ್ ಮಾಡಿದ್ರು ಅಂತ ಮಾಡೋ ಅಂಥದ್ದಲ್ಲ. ಭಗವಂತನ ಮೇಲೆ ಭಕ್ತಿನ ತುಂಬಾ ಪ್ರೀತಿಯಿಂದ, ಆಸೆಯಿಂದ ಭಗವಂತನ ಮೇಲೆ ಭಕ್ತಿ ಮಾಡಬೇಕು. ಯಾಕೆ? ಭಗವಂತ ನಮ್ಮನ್ನ ಅಷ್ಟು ಪ್ರೀತಿಯಿಂದ ನಮ್ಮನ್ನ ನಿಯಮನ ಮಾಡ್ತಾ ಇದ್ದಾನೆ, ನಮ್ಮನ್ನೆಲ್ಲ ನೋಡ್ಕೋತಾ ಇದ್ದಾನೆ, ಬೇಕು ಬೇಡ ಎಲ್ಲ. ಅದಕ್ಕೋಸ್ಕರ ಭಗವಂತನನ್ನ ಪ್ರೀತಿಯಿಂದ ನಾವು ಭಕ್ತಿ ಮಾಡಬೇಕು. ಆದ್ರೆ ಏನ್ ಕೇಳ್ತಾ ಇದೀವಿ ಭಗವಂತನಿಗೆ? ದೋಷ ರಾಶಿ. ದೋಷ ಅಂದ್ರೆ ಏನು? ಫಾಲ್ಟ್, ಮಿಸ್ಟೇಕ್ಸ್ ಅಂತ. ರಾಶಿ ಅಂದ್ರೆ ಹ್ಯೂಜ್ ಲಂಪ್ ಅಂತ. ಬಾರಿ ಬಾರಿ ದೋಷ ಇದೆ ನಮ್ಮ ಹತ್ರ. ಒಂದಲ್ಲ ಎರಡಲ್ಲ. ವಿ ಕೆನಾಟ್ ಕೌಂಟ್ ಅವರ್ ದೋಷ. ಒಂದು ಎರಡು ಎಷ್ಟೋ ಮಿಸ್ಟೇಕ್ಸ್ಗಳಿದೆ ನಮ್ಮ ಹತ್ರ. ಆಲ್ವೇಸ್ ಎವ್ರಿ ಮೂಮೆಂಟ್ ನಾವೇನ್ ಮಾಡ್ತೀವಿ, ಒಂದಲ್ಲ ಒಂದು ತಪ್ಪನ್ನ ಮಾಡ್ತಾನೇ ಇರ್ತೀವಿ. ನಮ್ಮ ಹತ್ರ ದೋಷಗಳದು ಹೀಪೇ ಇದೆ. ಆದ್ರೆ ಭಗವಂತ ನಿನ್ನ ಹತ್ರ ಅದಿಲ್ಲ, ನೀನ್ ಅದನ್ನೆಲ್ಲ ನಾಶ ಮಾಡಪ್ಪ ಅಂತ ಹೇಳ್ತಾ ಇದೀವಿ. ಈಗ ನಾನು ಯಾರ ಹತ್ರ ಆದ್ರೂ 10 ರೂಪೀಸ್ ಕೇಳ್ತೀನಿ ಅಂತಂದ್ರೆ ಅವ್ರ ಹತ್ರ ಮಿನಿಮಮ್ 10 ರೂಪೀಸ್ ಆದ್ರೂ ಇರ್ಬೇಕಲ್ವಾ ನನಗೆ ಕೊಡೋದಿಕ್ಕೆ. ಇವಾಗ ಯಾರ ಹತ್ರ 10 ರೂಪೀಸೇ ಇಲ್ಲ, ಅವನ ಹತ್ರ ನಾನು ಹೋಗಿ 10 ರೂಪೀಸ್ ಕೇಳಕ್ಕಾಗತ್ತಾ? ನೋ ಅಲ್ವಾ? ಐ ಕೆನಾಟ್ ಆಸ್ಕ್. ಅದೇ ತರ ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ನಾನು ಅಂತಂದ್ರೆ ನನ್ನ ಟೀಚರ್ ಯಾರಾಗಿದ್ದಾರೆ ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ನಾಲೆಡ್ಜ್ ಇರ್ಬೇಕಲ್ವಾ ಅವ್ರಿಗೆ? ಯಾರೋ LKG UKG ಓದಿರೋ ಟೀಚರ್ನ ನಮ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಮಾಡ್ತಾರಾ ಯಾರಾದ್ರೂ? ಮಾಡಲ್ಲ ಅಲ್ವಾ? ಹಾಗೇನೆ ಈಗ ನಾನು ಇಲ್ಲಿ ಕನಕದಾಸರು, ಇದು ಕನಕದಾಸರ ಕೃತಿ. ಕನಕದಾಸರು ಯಮಾಂಶ ಸಂಭೂತರು, ಇನ್ಕಾರ್ನೇಷನ್ ಆಫ್ ಯಮ, ಆಯ್ತಾ, ಲಾರ್ಡ್ ಆಫ್ ಡೆತ್. ಅವ್ರ ಇನ್ಕಾರ್ನೇಷನ್ ಕನಕದಾಸರು, ಅವ್ರು ಬರ್ದಿರೋ ಕೃತಿ ಇದು. ಕನಕದಾಸರು ಕೇಳ್ಕೊತಾ ಇದ್ದಾರೆ, ನನ್ನ ಹತ್ರ ತುಂಬಾ ದೋಷಗಳಿದೆಯಪ್ಪ, ನಾಶ ಮಾಡು ಅಂತ. ಯಾರ ಹತ್ರ ದೋಷ ಇಲ್ಲ ಅವರೇ ನಮ್ ದೋಷನ ನಾಶ ಮಾಡಕ್ ಆಗೋದು ಹೊರತು ಅವನ ಹತ್ರನೂ ಮಿಸ್ಟೇಕ್ ಇದೆ, ನನ್ನ ಹತ್ರನೂ ಮಿಸ್ಟೇಕ್ ಇದೆ ಅಂದ್ರೆ ಹೌ ಕ್ಯಾನ್ ಹಿ ಸಾಲ್ವ್ ಮೈ ಮಿಸ್ಟೇಕ್ಸ್? ಅಲ್ವಾ? ಕಾಮನ್ ಸೆನ್ಸ್.
ಅವನ ಹತ್ರನೇ ಮಿಸ್ಟೇಕ್ಸ್ ಇದೆ ಅಂದ್ರೆ ನನ್ನ ಮಿಸ್ಟೇಕನ್ನು ಅವನೇನು ಇರಾಡಿಕೇಟ್ ಮಾಡಕ್ ಆಗೋದಿಲ್ಲ. ಭಗವಂತನ ಹತ್ರ ದೋಷ ಇಲ್ಲ. ಭಗವಂತನ ಹತ್ರ ದೋಷ ಇಲ್ಲ, ನಿರ್ದೋಷ ಅಂತ ನಾವು ಅನ್ಕೊಂಡ್ರೆ ನಮಗ್ ಸಿಗೋ ಬೆನಿಫಿಟ್ ಏನ್ ಗೊತ್ತಾ? ನಮ್ ದೋಷನೆಲ್ಲ ಅವನು ಮಾಫಿ ಮಾಡ್ತಾನಂತೆ, ನಮ್ ದೋಷನೆಲ್ಲ ತೆಗಿತಾನೆ. ಭಗವಂತ ನಿರ್ದೋಷ, ಭಗವಂತನಿಗೆ ದೋಷಗಳಿಲ್ಲ ಅಂತ ನಾವೇನಾದ್ರೂ ಚಿಂತನೆ ಮಾಡಿದ್ರೆ, ನಾವು ಅನ್ಕೊಂಡ್ರೆ ನಮ್ಮಲ್ಲಿರೋ ದೋಷ ಎಲ್ಲ ಭಗವಂತ ಕಳೀತಾನೆ. ಸೋ ಈಸಿ ಅಲ್ವಾ? ಎಷ್ಟು ಸಿಂಪಲ್ ಪ್ರೋಸೆಸ್ ನೋಡಿ ದಾಸರು ಕೊಟ್ಟರು. ಭಗವಂತ ಅದಕ್ಕೆ ಸುಲಭನೂ ಹರಿ. ಅವನಷ್ಟು ಈಸಿಯಾಗಿ ಅಪ್ರೋಚ್ ಆಗುವಂಥವ್ರು ಬೇರೆ ಯಾರೂ ಇಲ್ಲ ನಮ್ಮ ಪ್ರಪಂಚದಲ್ಲಿ. ಭಗವಂತನ ದೋಷ ಇಲ್ಲ ಅನ್ಕೊಂಡ್ಬಿಟ್ರೆ ನಮ್ಮ ದೋಷನೆಲ್ಲ ತೆಗೆದು ಬಿಡ್ತಾನಂತೆ ಭಗವಂತ. ಅಷ್ಟು ಈಸಿ ಇದ್ದಾನೆ ಭಗವಂತ. ಅದಕ್ಕೆ ದೋಷ ರಾಶಿ ನಾಶ ಮಾಡು ಶ್ರೀಶ. ಶ್ರೀ ಅಂದ್ರೆ ಏನು ಯಾರಿಗಾದ್ರೂ ಗೊತ್ತಿದ್ಯಾ? ಶ್ರೀ ಅಂದ್ರೆ ಶ್ರೀ. ವಾಟ್ ಈಸ್ ಶ್ರೀ? ಲಕ್ಷ್ಮಿ. ಶ್ರೀ ಅಂದ್ರೆ ಲಕ್ಷ್ಮಿ ಅಂತ, ಆಯ್ತಾ? ಶ್ರೀ ಶಾ, ಲಕ್ಷ್ಮೀನೂ ನಿಯಮನ ಮಾಡೋನು, ಲಕ್ಷ್ಮೀನೂ ಕಂಟ್ರೋಲ್ ಮಾಡೋನು ಯಾರು? ಭಗವಂತ. ಕೇಶವ, ಕ ಅಂದ್ರೆ ಬ್ರಹ್ಮದೇವ್ರು, ಈಶಾ ಅಂದ್ರೆ ಒಂದ್ ಸಣ್ಣಕ್ಕೆ. ಇವಾಗ ಮೋದಿಗೆ ಸುಪ್ರೀಂ ಪವರ್ ಇದೆ ಅಂದ್ರೂ ಕೂಡ ಇವರು ಜೈಶಂಕರ್ಗಾಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಒಂದಷ್ಟು ಅಥಾರಿಟಿ ಕೊಟ್ಟಿರ್ತಾನಲ್ವಾ ಮೋದಿ. ಅಂದ್ರೆ ಮೋದಿ ಇಸ್ ದ ಸುಪ್ರೀಂ ಕಂಟ್ರೋಲರ್ ಅಂತ ಅನ್ಕೊಂಡ್ರೆ ಇವನ್ ದೀಸ್ ಪೀಪಲ್ ಆರ್ ಕಂಟ್ರೋಲರ್ಸ್ ಆಸ್ ವೆಲ್. ಅವರು ಕೂಡ ಅವ್ರವ್ರ ಲಿಮಿಟ್ ಅಲ್ಲಿ ಕಂಟ್ರೋಲರ್ಸ್ಗಳೇ ಆಗಿರ್ತಾರೆ. ಅದೇ ತರ ಈಶಾ ಅಂದ್ರೆ ರುದ್ರದೇವರು, ಈಶ್ವರ. ಸೊ ಕೇಶವ ಅಂದ್ರೆ ಬ್ರಹ್ಮನ್ನ, ರುದ್ರನ್ನ, ಇವ್ರನ್ನೂ ಎಲ್ಲ ಕಂಟ್ರೋಲ್ ಮಾಡೋವಂಥವನು ಲಕ್ಷ್ಮಿನ. ಶ್ರೀ ಕ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು, ಕೇಶವ ಅಂದ್ರೆ ಬ್ರಹ್ಮ ಮತ್ತೆ ರುದ್ರ ಇವರಿಬ್ಬರನ್ನೂ ಕಂಟ್ರೋಲ್ ಮಾಡುವಂತವನು ಭಗವಂತ. ಸೊ ಶ್ರೀಶ ಕೇಶವ, ಭಗವಂತ ಎಲ್ರನ್ನೂ ನೀನು ಕಂಟ್ರೋಲ್ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಇದು ಒಂದನೇ ಸ್ಟ್ಯಾನ್ಸ್, ಅದು ಮೀನಿಂಗ್, ಆಯ್ತಾ? ಅದಕ್ಕೆ ಭಗವಂತ ಎಲ್ರನ್ನೂ ಕಂಟ್ರೋಲ್ ಮಾಡ್ತಾನೆ. ಐ ವಾಂಟ್ ಟು ಬಿ ಅಂಡರ್ ಯುವರ್ ಕಂಟ್ರೋಲ್. ನಿನ್ ಕಂಟ್ರೋಲಲ್ಲಿ ನಾನು ಇರಬೇಕು, ಆಗ ನೀನ್ ಚೆನ್ನಾಗಿ ನೋಡ್ಕೋತೀಯ ನಮ್ಮನ್ನ. ಅದಕ್ಕೋಸ್ಕರ ಲೆಟ್ ಮೀ ಮೇಕ್, ನೀವು ನನಗೆ ಸರ್ವೆಂಟ್ ಆಗಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕನಕದಾಸರು. ಎರಡನೇದ್ರಲ್ಲಿ ಶರಣು ಹೊಕ್ಕೆನಯ್ಯ, ಐ ಆಮ್ ಸರೆಂಡರ್ಡ್ ಅನ್ ಟು ಯು ಅಂದ್ರೆ ನಿನಗೆ ನಾನು ಶರಣಾಗತನಾಗಿದ್ದೀನಿ, ಸರೆಂಡರ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕತೆ ಹೇಳಬೇಕು ಅಂದ್ರೆ ದೋಷ ರಾಶಿ ಬಗ್ಗೆ. ಎಸ್ಟರ್ಡೇ ವಾಟ್ ಐ ಟೋಲ್ಡ್, ಪರೀಕ್ಷಿತ ಮಹಾರಾಜನ್ ಬಗ್ಗೆ ಹೇಳಿದೆ, ಹೌದಲ್ವಾ? ಪರೀಕ್ಷಿತ್ ಮಹಾರಾಜನ್ ಬಗ್ಗೆ ಮಾತಾಡಿದ್ವಿ ಅಲ್ಲ ನಾವು. ಹೂ ವಾಸ್ ಪರೀಕ್ಷಿತ್ ಮಹಾರಾಜ್? ಯಾರಂತ ಹೇಳಿದ್ವಿ ನಾವು? ಪರೀಕ್ಷಿತ್ ಮಹಾರಾಜು ಹಾ, ವೆರಿ ಗುಡ್. ಅಭಿಮನ್ಯುದು ಮಗ ಅಂದ್ರೆ ಅರ್ಜುನಂದು ಮೊಮ್ಮಗ. ಅವ್ರೇನ್ ಮಾಡ್ತಾರೆ, ಪರೀಕ್ಷಿತ ಮಹಾರಾಜನ್ಗೆ ರಾಜನ್ ಪಟ್ಟ ಕಟ್ಟಿಬಿಟ್ಟು ಪಾಂಡವರೆಲ್ಲ ಸ್ವರ್ಗಾವರೋಹಣಕ್ಕೆ ಹೊಟ್ಟೋಗ್ಬಿಡ್ತಾರೆ. ಅವರು ಪರೀಕ್ಷಿತ ಮಹಾರಾಜ ದೊಡ್ಡವನಾಗ್ತಾನಲ್ವಾ, ಅವನಿಗೆ ರಾಜನ್ ಪಟ್ಟ ಕಟ್ತಾರೆ. ಒಂದ್ಸರಿ ಏನ್ ಮಾಡ್ತಾರೆ ಗೊತ್ತಾ, ಪರೀಕ್ಷಿತ ಮಹಾರಾಜ ಹೋಗ್ತಾ ಇರ್ತಾರೆ. ಈ ತರ ರಾಜ ಅಂದ್ರೆ ಒಂದೇ ಕಡೆ ಕೂತಿರ್ಬಾರ್ದು, ಅವ್ರೆಲ್ಲ ಕಡೆ ರೌಂಡ್ ಹೊಡಿತಾ ಇರ್ಬೇಕು. ಏನಾಗ್ತಾ ಇದೆ ಅವರು ಇದ್ರಲ್ಲಿ ಕಿಂಗ್ಡಮ್ ಅಲ್ಲಿ ಅನ್ನೋದನ್ನ ಅವ್ರು ನೋಡ್ತಾ ಇರ್ಬೇಕು. ಆಗ ಪರೀಕ್ಷಿತ ಮಹಾರಾಜನ್ಗೆ ಒಂದ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಹಸು ಮತ್ತೆ ಎತ್ತು, ಬುಲ್ ಅಂಡ್ ಕೌ, ಆಯ್ತಾ? ಆ ಕೌ ಏನ್ ಮಾಡ್ತಾ ಇರುತ್ತಂತೆ, ಅಳ್ತಾ ಇರುತ್ತೆ, ನಡುಗ್ತಾ ಇರುತ್ತೆ ಹೆದರ್ಕೊಂಡು. ಸಿ ಫಾರ್ ಎಕ್ಸಾಂಪಲ್, ನಮ್ಗೆ ತುಂಬಾ ಹೆದರಿಕೆ ಆಗೋಯ್ತು ಅಂದ್ರೆ ನಮ್ಗೆ ಮೈಯೆಲ್ಲ ನಡ್ಕ ಬರುತ್ತಲ್ವಾ? ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್ಡ್ ಇಟ್? ಹಾ, ತುಂಬಾ ಹೆದರಿಕೆ ಆಗೋಯ್ತು ಅಂದ್ರೆ ನಾವು ನಡುಗ್ತಾ ಇರ್ತೀವಿ, ಮೈಯೆಲ್ಲ ನಡುಗುತ್ತೆ, ಒಂಥರ ಶಿವರಿಂಗ್ ಆಗ್ತಾ ಇರುತ್ತೆ, ಆಯ್ತಾ? ಆಮೇಲೆ ಪುಟಾಣಿ ಮಕ್ಕಳುಗಳಲ್ಲಿ ಇದನ್ನ ನಾವು ನೋಡಿರ್ತೀವಿ. ಏನು, ಆ ಮಕ್ಕಳಿಗೆ ಇವಾಗ ಇದ್ದಕ್ಕಿದ್ದಂಗೆ ಹೆದರಿಕೆ ಆಗೋಯ್ತು ಅಂದ್ರೆ ಮಕ್ಳು ಏನ್ ಮಾಡ್ತಾರೆ ಹೇಳಿ ನೋಡೋಣ? ತುಂಬಾ ಸಣ್ಣ ಮಕ್ಕಳು, ನಿನ್ ತಂಗಿ ನೋಡಿರ್ಬೋದು ಕಣೋ ಆರ್ಯ, ಏನ್ ಮಾಡ್ತಾಳೆ? ತುಂಬಾ ಸಣ್ಣ ಮಕ್ಕಳಾಗಿದ್ರೆ, ಪುಟಾಣಿ ಮಕ್ಕಳು ಹೆದರ್ಕೊಂಡ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ ಹೇಳಿ? ಇದ್ದಕ್ಕಿದ್ದಂಗೆನೆ ಏನೋ ಸೌಂಡ್ ಆಯ್ತು, ಕಿಟಾರ್ ಅಂತ ಕಿರ್ಚ್ಕೊಂಡು ಹಾ ಜೋರಾಗಿ ಅಳ್ತಾರೆ. ಒಂದು. ಎರಡನೇದು ಏನ್ ಗೊತ್ತಾ, ಸುಸ್ಸು ಮಾಡ್ಕೊಂಡ್ಬಿಡ್ತಾರೆ. ನೋಡಿದೀರಾ? ಸುಸ್ಸು ಮಾಡ್ಕೊಂಡ್ಬಿಡ್ತಾರೆ ಹೆದರಿಕೆ ಆಗೋಯ್ತು ಅಂದ್ರೆ. ಆ ತರ ಕೌ ಏನ್ ಮಾಡ್ತಾ ಇತ್ತಂತೆ, ಹೆದರಿಕೆಯಲ್ಲಿ ಮೈ ಕೈ ಎಲ್ಲ ನಡುಗ್ತಾ ಇತ್ತಂತೆ ಹಸುದು. ಆಮೇಲೆ ಅದು ಪಾಪ ಸುಸ್ಸು ಮಾಡ್ಕೊಂಡ್ಬಿಟ್ಟಿತ್ತಂತೆ. ಆಮೇಲೆ ಆ ಎತ್ತಿತ್ತಲ್ಲ, ಆ ಬುಲ್ಲಿತ್ತಲ್ಲ, ಅದು 3 ಕಾಲ್ ಕಟ್ಟಾಗ್ಬಿಟ್ಟಿದೆ, ಒಂದೇ ಕಾಲಲ್ಲಿ ನಿಂತ್ಕೊಂಡಿರುತ್ತಂತೆ, ಅದೂ ಅಳ್ತಾ ಇರುತ್ತಂತೆ. ಸೊ ಅಂಥ ಇದನ್ನ ಪರೀಕ್ಷಿತ ಮಹಾರಾಜ ನೋಡ್ತಾನೆ, ಆ ಸೀನನ್ನ. ಅದನ್ನ ಮಾಡ್ದವ್ರು ಯಾರು ಗೊತ್ತಾ? ಒಬ್ಬ ರಾಜಂದೇ ವೇಷ ಹಾಕೊಂಡ್ ಬಂದ್ಬಿಟ್ಟಿರ್ತಾನಂತೆ. ಹಿ ವಾಸ್ ಇನ್ ದ ಡ್ರೆಸ್ ಆಫ್ ಕಿಂಗ್, ಆಯ್ತಾ? ಡಿಸ್ಗೈಸ್ ಅಲ್ಲಿ, ಒಳ್ಳೆ ಇವಾಗ ನಾವೆಲ್ಲ ಫ್ಯಾನ್ಸಿ ಡ್ರೆಸ್ಗೆಲ್ಲ ಬರ್ತೀವಲ್ಲ, ಆ ತರ ಅವನು ಅವನು ಅಂದ್ರೆ ದೊಡ್ಡ ರಾಕ್ಷಸ, ದೈತ್ಯ. ಅವನು ರಾಜನ್ ವೇಷ ಹಾಕೊಂಡ್ ಬಂದ್ಬಿಟ್ಟು, ರಾಜನ್ ಕೆಲಸ ಏನು, ಪ್ರೊಟೆಕ್ಷನ್ ಮಾಡ್ಬೇಕು ಅಲ್ವಾ? ಪ್ರೊಟೆಕ್ಷನ್ ಮಾಡಿ ನಮ್ಮೆಲ್ಲರನ್ನೂ ಕಾಪಾಡ್ಬೇಕು. ಅವನ್ ನೋಡಿದ್ರೆ ಆ ಹಸುಗೆ ಮತ್ತೆ ಎತ್ತಿಗೆ ಹೊಡಿತಾ ಇರ್ತಾನಂತೆ. ಅದಕ್ಕೆ ಹೆದರ್ಕೊಂಡು ಹಸು ಏನ್ ಮಾಡ್ತಾ ಇರುತ್ತೆ,
ಕಣ್ಣಲ್ಲಿ ನೀರು ಸುರಿಸಿ ನಡುಗ್ತಾ ಇರುತ್ತಂತೆ. ಪಾಪ ಈ ಎತ್ತು 3 ಕಾಲು ಹೊಟ್ಟೋಗ್ಬಿಟ್ಟಿದೆ, ಅದ್ರದ್ದು ಕಟ್ ಮಾಡ್ಬಿಟ್ಟಿದ್ದಾನೆ. ಆದ್ರೂ ಪಾಪ ಹಸುಗೆ ಸಮಾಧಾನ ಮಾಡ್ತಾ ಇದೆಯಂತೆ, ಅಳಬೇಡ ಅಳಬೇಡ ಅಂತ ಹೇಳ್ತಾ ಇತ್ತಂತೆ. ಈ ಸ್ಥಿತಿನ ಪರೀಕ್ಷಿತ ಮಹಾರಾಜ ನೋಡ್ತಾನೆ. ಅವನ್ ತಕ್ಷಣ ಏನ್ ಮಾಡ್ತಾನೆ, ಇಂಥವ್ರಿಗೆ ತೊಂದರೆ ಕೊಡ್ತಾ ಇದ್ದಾನಲ್ಲ ಪಾಪ ಪ್ರಾಣಿಗಳಿಗೆ ಅಂತ ಹೇಳ್ಬಿಟ್ಟು ಕೊಲ್ಲಕ್ ಹೋಗ್ತಾನಂತೆ ಕಲಿನ. ಆಗ ಆ ಕಲಿ ಕೇಳ್ಕೊತಾನಂತೆ, ದಯವಿಟ್ಟು ನನ್ನನ್ನು ಕೊಲ್ಬೇಡಪ್ಪ ಅಂತ ಕಾಲಕ್ಕೆ ಬಿದ್ದುಬಿಡ್ತಾನೆ. ಸೊ ರಾಜಂದ್ ಆಕ್ಚುಲಿ ಒಂದು ಡ್ಯೂಟಿ ಏನ್ ಗೊತ್ತಾ, ಯಾರು ಸರೆಂಡರ್ ಆಗ್ತಾರೆ ಅವ್ರನ್ನ ಕೊಲ್ಲಂಗಿಲ್ಲ, ಅದು ಒಂದು ರೂಲ್ಸ್ ರಾಜರದು. ಅದಕ್ಕೆ ಅವನೇನ್ ಮಾಡ್ತಾನಂತೆ, ನೀನ್ ನನ್ನ ಕಿಂಗ್ಡಮ್ ಅಲ್ಲಿ ಇರ್ಬೇಡ, ಹೊಟ್ಟೋಗು ನೀನು ಅಂತಾರಂತೆ. ಇಲ್ಲಪ್ಪ, ಇದು ಕಲಿಯುಗ, ಇದು ನಂದೇ ರಾಜ್ಯ, ಇದು ನನಗೆ ಇರ್ಬೇಡ ಅಂದ್ರೆ ಹೆಂಗೆ, ಅಟ್ಲೀಸ್ಟ್ ನನಗೊಂದು ಸ್ವಲ್ಪ ಜಾಗ ಕೊಡು ಇರೋದಕ್ಕೆ ಅಂತ ಕೇಳ್ತಾನೆ. ಪರೀಕ್ಷಿತ್ ಮಹಾರಾಜ್ ವಿಲ್ ಗಿವ್ 4 ಪ್ಲೇಸಸ್, ಅದನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇದ್ರಲ್ಲಿ ಒಂದು ದೋಷ ಏನಾಯ್ತು ಗೊತ್ತಾ, ಮಿಸ್ಟೇಕ್ ವಾಟ್ ಪರೀಕ್ಷಿತ್ ಮಹಾರಾಜ್ ಡಿಡ್. ಪರೀಕ್ಷಿತ್ ಮಹಾರಾಜ್ ಏನ್ ಮಿಸ್ಟೇಕ್ ಮಾಡ್ದ ಹೇಳಿ? ವಾಟ್ ವಾಸ್ ದ ಮಿಸ್ಟೇಕ್ ಹಿ ಡಿಡ್ ಇನ್ ದಿಸ್ ಇನ್ಸಿಡೆಂಟ್? ಎನಿ ಐಡಿಯಾ? ಕಲಿನ್ ಬಿಟ್ಬಿಟ್ಟಿದ್ದು. ಕಲಿಗಿರಕ್ ಜಾಗ ಕೊಟ್ಟ, ಕಲಿ ಕ್ಷಮೆ ಮಾಡ್ಬಿಟ್ಟ. ಕಲಿನ್ ಕ್ಷಮೆ ಮಾಡದ್ನಲ್ಲ, ಅದು ಒಂದು ದೋಷ. ಅಂಡ್ ವೆನ್ ಪರೀಕ್ಷಿತ್ ಮಹಾರಾಜ್ ವಾಸ್ ಇನ್ ದ ವೂಂಬ್ ಆಫ್ ಉತ್ತರ, ಪರೀಕ್ಷಿತ್ ಮಹಾರಾಜನ ಅಮ್ಮನ ಹೊಟ್ಟೆಲ್ ಇದ್ನಲ್ಲ ಪರೀಕ್ಷಿತ್ ಮಹಾರಾಜ, ಅವಾಗ ಅಶ್ವತ್ಥಾಮ ಅಂದ್ರೆ ದ್ರೋಣಾಚಾರ್ಯರ ಮಗ, ಆಯ್ತಾ? ಅಶ್ವತ್ಥಾಮ ಹಿ ವಾಸ್ ಇನ್ ದ ಕೌರವ ಸೈಡ್, ಆಯ್ತಾ? ಕೌರವ್ರು ಒಳ್ಳೆಯವರ ಕೆಟ್ಟವರ? ಕೆಟ್ಟವ್ರ ಸೈಡ್ ಹೋಗ್ಬಿಟ್ಟ ಅಶ್ವತ್ಥಾಮ. ಯಾಕೆ ಗೊತ್ತಾ, ವೆನ್ ಅಶ್ವತ್ಥಾಮ ವಾಸ್ ವೆರಿ ಸ್ಮಾಲ್ ಬಾಯ್, ಅವ್ರ ಅಮ್ಮ ಏನ್ ಮಾಡ್ತಾ ಇದ್ರಂತೆ, ಅಕ್ಕಿ ಹಿಟ್ಟು ಆ ತರ ಎಲ್ಲ ಬೇರೆ ಹಿಟ್ಟುಗಳಿದ್ರೆ ಅದಕ್ಕೆ ನೀರ್ ಮಿಕ್ಸ್ ಮಾಡ್ಬಿಟ್ಟು ಇದನ್ನೇ ಹಾಲು ಅಂತ ಕುಡಿಸ್ಬಿಡ್ತಾ ಇದ್ರಂತೆ. ಪಾಪ ದೇವರ್ ಇನ್ ಎ ಪಾವರ್ಟಿ ಸ್ಟ್ರಿಕನ್ ಕಂಡೀಷನ್, ಆಯ್ತಾ? ತುಂಬಾ ಬಡತನ ಇತ್ತಂತೆ ಅವ್ರಿಗೆ. ಅದಕ್ಕೋಸ್ಕರ ಅವರು ಕೌರವರ ಹತ್ರ ಬಂದಿದ್ದು. ಅಂದ್ರೆ ಹಿ ಆಕ್ಸೆಪ್ಟೆಡ್, ದ್ರೋಣಾಚಾರ್ಯರು ಅಲ್ಲಿ ಏನ್ ಮಾಡಿದ್ರು, ಟೀಚರ್ ಆಗಿ ಅವ್ರ ಕೆಲ್ಸಕ್ಕೆ ಸೇರ್ಕೊಂಡ್ರು. ಎಲ್ರಿಗೂ ಯುದ್ಧದ ವಿದ್ಯೆ ಹೇಳ್ಕೊಟ್ರು, ಪಾಂಡವರಿಗೆ ಕೌರವರಿಗೆ ಎಲ್ಲ. ಆಗ ಒಂದ್ಸರಿ ದುರ್ಯೋಧನ ಏನ್ ಮಾಡ್ತಾನಂತೆ ಗೊತ್ತಾ, ಅಶ್ವತ್ಥಾಮಂಗ್ ಗೊತ್ತಿಲ್ಲ ಪಾಪ, ಪುಟಾಣಿ ಹುಡುಗ, ಅಮ್ಮ ಕೊಟ್ಟಿದ್ದೇ ಹಾಲು ಅಂತ ಕುಡಿತಾ ಇರ್ತಾನ ಅವನು. ದುರ್ಯೋಧನ ಒಂದಿನ ಏನ್ ಮಾಡ್ತಾನಂತೆ, ಚೆನ್ನಾಗಿ ಹಾಲ್ಗೆ ಕೇಸರಿ ಬಾದಾಮಿ ಎಲ್ಲ ಮಾಡಿ ತಿಕ್ಕ ಹಾಲು, ಗಟ್ಟಿಯಾಗಿರೋ ಹಾಲ್ಗೆ ಕೊಟ್ಬಿಟ್ಟು ಬಿಸಿ ಬಿಸಿಯಾಗಿ ಕುಡಿಸ್ತಾನಂತೆ. ಅಶ್ವತ್ಥಾಮ ಕೇಳ್ತಾರಂತೆ, ಇದೇನು ಅಂತ. ಹಾಲು ಅಂತಾರಂತೆ. ಹೌದಾ, ಇದು ಹಾಲ, ಮತ್ ನಮ್ಮಮ್ಮ ಇಷ್ಟ ದಿನ ಏನ್ ಕುಡಿಸ್ತಾ ಇದ್ಲು ಅಂತ ಅವ್ರಿಗೆ. ಆಗ ಏನ್ ಮಾಡ್ತಾರಂತೆ, ಹಾಲ್ ಕೊಟ್ನಲ್ಲ ಪಾಪ ಕೌರವ ದುರ್ಯೋಧನ ಅನ್ಬಿಟ್ಟು ದುರ್ಯೋಧನನ್ ಪಾರ್ಟಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರ ಅಶ್ವತ್ಥಾಮ, ಆಯ್ತಾ? ದಟ್ ವಾಸ್ ದ ಮಿಸ್ಟೇಕ್ ಹಿ ಡಿಡ್ ವೆನ್ ಹಿ ವಾಸ್ ಎ ಚೈಲ್ಡ್. ನೋಡು, ಆ ಟೈಮಲ್ಲಿ ಹಾಲ್ ಕೊಟ್ಟ ಅಂತ ಕೆಟ್ಟವ್ರ ಪಾರ್ಟಿಗೆ ಹೋಗಿ ಸೇರ್ಕೊಂಡಿದ್ದಕ್ಕೆ ಟಿಲ್ ದ ಎಂಡ್ ಹಿ ವಾಸ್ ವಿತ್ ಕೌರವ, ಅಲ್ವಾ? ಕೆಟ್ಟವ್ರ ಜೊತೆ ಸೇರ್ಕೊಂಡಿದ್ದಕ್ಕೆ ಕೆಟ್ಟವರೇ ಆಗ್ಬಿಟ್ರವ್ರು. ಅದೊಂದು ದೋಷ, ಆಯ್ತಾ ಅಶ್ವತ್ಥಾಮಂದು. ಆಮೇಲೆ ಏನಂತಾರೆ ಗೊತ್ತಾ, ದುರ್ಯೋಧನ ಪಾಂಡವ್ರನ್ನೆಲ್ಲ ಕೊಂದುಕೊಂಡ್ ಬಾ ಅಂತಾರೆ. ಕೃಷ್ಣ ಆಲ್ರೆಡಿ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ಟಿರ್ತಾರೆ ಒಂದ್ ರೂಮಿಂದ ಇನ್ನೊಂದು ರೂಮ್ಗೆ. ಅವನ್ ಏನ್ ಮಾಡ್ತಾನೆ, ಪಾಂಡವರು ಅಂತ ಮಿಸ್ಟೇಕ್ ಮಾಡ್ಕೊಂಡು ಪಾಂಡವರ ಮಕ್ಕಳನ್ನ ಕೊಂದು ಬಿಡ್ತಾರೆ ಅಶ್ವತ್ಥಾಮರು. ಅದು ಇನ್ನೊಂದು ಮಿಸ್ಟೇಕು, ಯಾಕಂದ್ರೆ ಪಾಂಡವ್ರ ಮಕ್ಕಳನ್ನ ಕೊಂದ್ರು, ಆಯ್ತಾ? ಅಷ್ಟಕ್ಕೆ ಬಿಡಲ್ಲ ಅವರು, ಇನ್ನ ಪಾಂಡವ್ರ ಮಕ್ಕಳೇ ಇಲ್ದೇ ಇರೋರ್ ತರ ಮಾಡ್ಬಿಡ್ಬೇಕು ಅಂತ ಈ ಪರೀಕ್ಷಿತ ಮಹಾರಾಜ ಅಮ್ಮನ್ ಹೊಟ್ಟೆಯಲ್ಲಿ ಇರ್ತಾನೆ, ಬ್ರಹ್ಮಾಸ್ತ್ರ ಬಿಡ್ತಾರಂತೆ. ಬ್ರಹ್ಮಾಸ್ತ್ರ ಇಸ್ ಅ ವೆಪನ್. ಅದನ್ನ ಬಿಟ್ಟಾಗ ಪರೀಕ್ಷಿತ್ ಮಹಾರಾಜನ್ಗೆ ಹೊಟ್ಟೆ ಒಳಗಡೆನೆ ಹೋಗಿ ಭಗವಂತ ಕಾಪಾಡ್ತಾನಂತೆ. ಸೊ ಅದು ಒಂದು ದೋಷ, ಅಶ್ವತ್ಥಾಮ ಪರೀಕ್ಷಿತ ಮಹಾರಾಜನ್ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದು. ನೋಡಿ ಎಷ್ಟೊಂದು ದೋಷಗಳು. ಅಂದ್ರೆ ಒಬ್ಬ ವ್ಯಕ್ತಿದು, ಅಶ್ವತ್ಥಾಮ ಹಾಲು ಕುಡಿದು ಕೌರವನ ಹತ್ರ ಸೇರ್ಕೊಂಡಿದ್ದ ದೋಷ, ಪಾಂಡವ್ರ ಮಕ್ಕಳನ್ನ ಕೊಂದಿದ್ದ ದೋಷ, ಪರೀಕ್ಷಿತನ್ನ ಕೊಲ್ಲಕ್ ಬಂದಿದ್ದ ದೋಷ, ಈ ತರ ತುಂಬಾ ದೋಷಗಳು ಅಶ್ವತ್ಥಾಮಂದು. ಪರೀಕ್ಷಿತ್ ಮಹಾರಾಜನ್ ಹಂಗಾರೆ ಏನ್ ದೋಷ? ಕಲಿಗೆ ಮಾಫಿ ಮಾಡಿದ್ ಒಂದ್ ದೋಷ, ಕಲಿಗೆ ಇರಕ್ ಜಾಗ ಕೊಟ್ಟಿದ್ದೊಂದ್ ದೋಷ. ಆ ಕಲಿಗ್ ಜಾಗ ಇರಕ್ ಕೊಟ್ನಲ್ಲ, ಅದ್ರಿಂದ ಏನಾಯ್ತು ಅಂದ್ರೆ, ಪರೀಕ್ಷಿತ್ ಮಹಾರಾಜ ಒಂದ್ಸರಿ ಬೇಟೆಗೆ ಹೋಗಿರ್ತಾರೆ, ಆಯ್ತಾ? ಹಂಟಿಂಗ್ ಇದ್ರಲ್ಲಿ ಹೋಗಿರ್ತಾರೆ, ರಾಜರೆಲ್ಲ ಹೋಗ್ತಾರೆ ಬೇಟೆಗೆ ಹೋದಾಗ ಅವನು ಇದರಿಂದ ಅವ್ನು ಬೇರೆ ಆಗ್ಬಿಡ್ತಾನೆ. ಯಾಕಂದ್ರೆ ರಾಜ ಅಲೋನ್ ಹಿ ವೋಂಟ್ ಕಮ್ ಅಲ್ವಾ, ಅವನ ಜೊತೆ ಎಲ್ಲ ಅವನ್ನೆಲ್ಲ ಜನಗಳೆಲ್ಲ ಬಂದಿರ್ತಾರೆ, ದೊಡ್ಡ ದೊಡ್ಡ ಆಂಟರಾಜ್ ಎಲ್ಲ. ಆಗೇನಾಗುತ್ತೆ, ಅವನಿಗೆ ದಾರಿ ತಪ್ಪು ಹೋಗ್ಬಿಡುತ್ತೆ, ಹಿ ವಾಸ್ ಅಲೋನ್, ಒಬ್ಬನೇ ಆಗ್ಬಿಡ್ತಾನೆ. ಓಡಾಡಿ 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 ಸುಸ್ತಾಗುತ್ತೆ, ನೀರ್ ಬೇಕು ಅನ್ಸುತ್ತೆ ಅವನಿಗೆ. ನೋಡ್ತಾನೆ ಎಲ್ಲಾದ್ರೂ ನೀರ್ ಸಿಕ್ಕತ್ತಾ ಅನ್ಬಿಟ್ಟು ಅಲ್ಲಿ ಒಂದು ಕುಟೀರ ಕಾಣಿಸುತ್ತೆ, ಆಶ್ರಮ ಕಾಣುತ್ತೆ. ಆಶ್ರಮಕ್ಕೆ ಹೋಗ್ತಾರೆ, ಒಳಗಡೆ ಒಬ್ರು ಋಷಿಗಳಿರ್ತಾರೆ. ಋಷಿಗಳು ಏನ್ ಮಾಡ್ತಾರೆ, ಸಮಾಧಿ ಸ್ಥಿತಿಲಿ ಇರ್ತಾರೆ, ಧ್ಯಾನಸ್ಥರಾಗೋಗಿಟ್ಟಿರ್ತಾರೆ. ಅವ್ರಿಗೆ ಹೊರಗಡೆ ಪ್ರಪಂಚದ್ದು ಅರಿವಿರಲ್ಲ. ಅವರು ಹಿ ವಾಸ್ ಇನ್ ಅ ಟ್ರಾನ್ಸ್, ಸಮಾಧಿ ಸ್ಥಿತಿಲಿ ಇರ್ತಾರೆ. ಪರೀಕ್ಷಿತ್ ಮಹಾರಾಜ ಹೋಗಿ ಕೇಳ್ತಾರೆ, ನೀರ್ ಬೇಕಾಗಿತ್ತು, ನನಗೆ ನೀರ್ ಕೊಡಿ ಅಂತ. ಅವ್ರೇನ್ ರೆಸ್ಪಾಂಡೇ ಮಾಡಲ್ಲ ಋಷಿಗಳು, ಯಾಕಂದ್ರೆ ಋಷಿಗಳಿಗೆ ಹೊರಗಡೆದೇನು ಜ್ಞಾನನೇ ಇಲ್ಲ, ಒಳಗಡೆ ಹಿ ವಾಸ್ ಬಿಸಿ. ಮತ್ತೆ ಕೇಳ್ತಾರೆ, ಏನು ರೆಸ್ಪಾಂಡೇ ಮಾಡಲ್ಲ. ಪರೀಕ್ಷಿತ್ ಮಹಾರಾಜಂಗೆ ಸಿಟ್ಟೆ ಬಂದ್ಬಿಡುತ್ತಂತೆ. ಆಗ ಅಲ್ಲೇ ಒಂದು ಹಾವು ಸತ್ತೋಗಿರುತ್ತಂತೆ. ಆ ಸತ್ತೋಗಿರೋ ಹಾವನ್ನ ಋಷಿಗಳಿಗೆ ಕುತ್ತಿಗೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾನಂತೆ. ಅವರು ನೆಕ್ಗೆ ಹಾಕ್ಬಿಟ್ಟು ಅವ್ನು ಸಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಋಷಿಗಳಿಗೆ ಅದು ಗೊತ್ತಾಗಲ್ಲ, ಯಾಕಂದ್ರೆ ಅವ್ರ ಪಾಪ ಟ್ರಾನ್ಸ್ ಅಲ್ಲಿ ಇರ್ತಾರೆ.
ಆಮೇಲೆ ಋಷಿಗಳ ಮಗ ಬರ್ತಾನೆ ಆಟ ಆಡ್ಕೊಂಡು. ಅವನ್ ಬಂದು ನೋಡ್ತಾನೆ ಋಷಿಗಳ ಮೇಲೆ ಹಾವಿದೆ. ಅವ್ನು ನೋಡಿ ಪುಟಾಣಿ ಹುಡುಗ, ಬಟ್ ಅವನಿಗೆ ಗೊತ್ತಾಗುತ್ತೆ ಪರೀಕ್ಷಿತ್ ಮಹಾರಾಜೇ ಈ ತರ ಮಾಡಿರೋದು ಅಂತ. ಅದಕ್ಕೆ ಅವನು ಶಾಪ ಕೊಟ್ಬಿಡ್ತಾನಂತೆ ಪರೀಕ್ಷಿತ್ ಮಹಾರಾಜಂಗೆ. ವಿತ್ ಇನ್ 7 days ಫ್ರಮ್ ಟುಡೇ, 7ನೇ ದಿನ 7th ಡೇ ತಕ್ಷಕ ಅನ್ನೋವಂಥದ್ದು ಒಂದು ಹಾವು ಆಯ್ತಾ, ಅದು ಕಚ್ಚಿಬಿಟ್ಟು ನೀನ್ ಸತ್ತೋಗು ಅಂತ ಶಾಪ ಕೊಡ್ತಾನೆ ಪರೀಕ್ಷಿತ್ ಮಹಾರಾಜಂಗೆ. ಸೊ ಎಷ್ಟು ಶಕ್ತಿ ಇತ್ತು ಹಂಗಾರ ಆ ಪುಟ್ಟ ಹುಡುಗನ ಹತ್ರ, ಬ್ರಾಹ್ಮಣನ ಮಗನ ಹತ್ರ. ಅವನು ಪರೀಕ್ಷಿತ ಮಹಾರಾಜನೇ ಅಲ್ಲಿಲ್ಲ, ಅವರು ಹೊಟ್ಟೋಗ್ಬಿಟ್ಟಿದ್ರು. ಆಗ ಇವನ್ ಆ ತರ ಶಾಪ ಕೊಡ್ತಾನೆ. ಯಾಕೆ? ಕಲಿನ ಬಿಟ್ರಲ್ಲ, ಆ ದೋಷಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜಂಗೆ ಶಾಪ ಬಂತು. ಅಂದ್ರೆ ದೋಷ ರಾಶಿ ಅಂತ ಇತ್ತಲ್ಲ, ದೀಸ್ ಆರ್ ದ ಇನ್ಸಿಡೆಂಟ್ಸ್ ವಾಟ್ ವಿ ಗೆಟ್ ಫ್ರಮ್ ಭಾಗವತದಿಂದ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಇರುತ್ತೆ. ಅದನ್ನ ನಾಶ ಮಾಡಪ್ಪ ಅಂತ ಕೇಳ್ಕೊತಾರೆ. ಆಮೇಲೆ ಈ ಪರೀಕ್ಷಿತ್ ಮಹಾರಾಜ್ ಇದ್ನಲ್ಲ, ಹಿ ಡಿಡ್ ನಾಟ್ ಫೆಲ್ಟ್ ಬ್ಯಾಡ್. ಅವ್ನಿಗೇನಂತ ಇರ್ಲಿ ಬಿಡು ಪರವಾಗಿಲ್ಲ, ಹೇಗಿದ್ರು ಒಂದಲ್ಲ ಒಂದಿನ ಹೋಗ್ಲೇಬೇಕಲ್ವಾ. ಸೊ ಈಗ ಅವನಿಗೆ ನೋಟಿಸ್ ಸಿಕ್ಬಿಟ್ಟಿದೆ. ಸಿ ಹೌ ಲಕ್ಕಿ ಹಿ ಈಸ್. ಹಿ ಹ್ಯಾಸ್ ಗಾಟ್ ದ ನೋಟಿಸ್ ಆಫ್ 7 days. ಇಲ್ಲಿಂದ 7th ಡೇಗೆ ನೀನ್ ಹೋಗ್ತೀಯಾ ಅಂತ ಶಾಪ. ಅದ್ರ ಒಳಗಡೆ ಅವ್ನು ಹೋಗೋದೇ ಇಲ್ಲ, ಏನಿದ್ರು 7 day ಅವ್ನು ಕನ್ಫರ್ಮ್. ಅದಕ್ಕೆ ಅವನು ಏನ್ ಮಾಡ್ತಾನಂತೆ, ತಕ್ಷಣ ಎಲ್ರನ್ನೂ ಕೇಳ್ತಾನಂತೆ, ಈ 7th ಡೇಗೆ ನಾನು ಸಾಯ್ತಾ ಇದ್ದೀನಲ್ಲ, ದೆನ್ ವಾಟ್ ಈಸ್ ದ ಡ್ಯೂಟಿ, ಟಾಪ್ ಮೋಸ್ಟ್ ಡ್ಯೂಟಿ ವಿಚ್ ಐ ಹ್ಯಾವ್ ಟು ಡೂ, ವಿಚ್ ಐ ಹ್ಯಾವ್ ಟು ಎಕ್ಸಿಕ್ಯೂಟ್ ಸೋ ದಟ್ ಐ ಕ್ಯಾನ್ ಗೋ ಟು ಲಾರ್ಡ್. ಭಗವಂತನ ಹತ್ರ ಹೋಗ್ಬೋದು ನಾನು. ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ವೇದವ್ಯಾಸರು, ನಾನು ನೆನ್ನೆ ಹೇಳಿದೆ ವೇದವ್ಯಾಸರುನೇ ಭಾಗವತ ಬರ್ದಿದ್ದಲ್ವಾ, ವೇದವ್ಯಾಸರು ಶುಕಾಚಾರ್ಯರನ್ನ ಅಂದ್ರೆ ಅವ್ರ ಮಗನ್ನ ಕಳಿಸ್ಕೊಡ್ತಾರಂತೆ ಪರೀಕ್ಷಿತನ ಹತ್ರ, ಹೋಗಪ್ಪ ಅವನಿಗೆ ಭಾಗವತ ಹೇಳು ಅಂತ. ಅಂದ್ರೆ ಭಾಗವತ ಕೇಳಿ 7 days ಭಾಗವತ ಕೇಳಿ ಪರೀಕ್ಷಿತ್ ಮಹಾರಾಜ್ ಏನಾದ್ರು ವೈಕುಂಠಕ್ಕೆ ಹೋದ್ರು, ಭಗವಂತನ ಹತ್ರ ಹೋದ್ರು. ಅಂದ್ರೆ ನಾವು ಆ ರೀತಿ ಭಾಗವತವನ್ನ ಕೇಳೋದ್ರಿಂದ ನಮ್ಗೆ ಭಕ್ತಿ ಬರುತ್ತೆ, ಭಗವಂತನ ಮೇಲೆ ಪ್ರೀತಿ ಬರುತ್ತೆ. ಪ್ರೀತಿ ಬಂದಾಗ ಏನಾಗುತ್ತೆ, ನಾವು ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಕೊನೆಗೆ ನಾವು ಭಗವಂತನ ಸೇರ್ತೀವಿ. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಶರಣು ಹೊಕ್ಕೆನಯ್ಯ ನಿನ್ನ, ಅಂದ್ರೆ ಐ ಆಮ್ ದ ಸೋಲ್ ಸರೆಂಡರ್ಡ್ ಅನ್ ಟು ಯು. ಮರಣ ಸಮಯದಲ್ಲಿ, ಅಟ್ ದ ಟೈಮ್ ಆಫ್ ಮೈ ಡೆತ್, ನಾನು ಸಾಯ್ಬೇಕಾದ್ರೆ ನಿನ್ನ ಅಂದ್ರೆ ಭಗವಂತ ನಿಂದು ಚರಣ ಸ್ಮರಣೆ, ಭಗವಂತ ನಿನ್ ಮೇಲೆ ನಿನ್ ಪಾದದ ಸ್ಮರಣೆ ಕೊಟ್ಬಿಡೋ ಸಾಕು, ನಿನ್ನ ಜ್ಞಾಪಕ ಮಾಡ್ಕೊಳೋ ತರ ಮಾಡ್ಬಿಡು ಸಾಕು. ಯಾಕಂದ್ರೆ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಾರ್ಯಾರು ಏನೇನ್ ಅನ್ಕೊಂಡು ನಾವು ಪ್ರಾಣ ಬಿಡ್ತೀವೋ ಅದೇ ಆಗಿ ಹುಟ್ತೀವಿ ಮುಂದೆ ಅಂತ ಹೇಳ್ತಾರೆ. ನನ್ನನ್ನು ಯಾರು ಜ್ಞಾಪಕ ಮಾಡ್ಕೋತೀರೋ ಅವ್ರು ನನ್ನ ಹತ್ರನೇ ಬರ್ತಾರೆ ಅಂತಾನೆ ಭಗವಂತ. ಅಷ್ಟ್ರ ಮಟ್ಟಿಗೆ ಅವನ ಅಶ್ಯೂರೆನ್ಸ್ ಕೊಡ್ತಾನೆ. ಸೊ ಅದಕ್ಕೆ ಇಲ್ಲಿ ಕೇಳ್ಕೊತಾ ಇದ್ದಾರೆ, ನಾನು ನಿಜವಾಗ್ಲೂ ನಿನಗೆ ಸರೆಂಡರ್ ಆಗಿದ್ದೀನಿ ಭಗವಂತ, ದಯವಿಟ್ಟು ಇದೊಂದನ್ನ ನನಗೆ ಫುಲ್ಫಿಲ್ ಮಾಡಿಸ್ಬಿಡು. ನಾನು ಸಾಯ್ಬೇಕಾದ್ರೆ ನಿನ್ನನ್ನೇ ಜ್ಞಾಪಕ ಇಟ್ಕೊಳೋ ತರ ಮಾಡಿಬಿಡು ನಾರಾಯಣ ಅಂತ ಹೇಳ್ತಾರೆ. ಸೊ ನಾರಾಯಣ ಕೇಶವಂದು ನಾನು ಹೇಳಿದೆ, ಕ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು, ಇವರಿಬ್ಬರನ್ನು ಕಂಟ್ರೋಲ್ ಮಾಡುವಂತವನು ಭಗವಂತ, ಅದಕ್ಕೆ ಅವನು ಕೇಶವ. ಇನ್ನು ನಾರಾಯಣ ಅಂದ್ರೆ ಏನು ಅಂತಂದ್ರೆ, ಅರ ಅಂದ್ರೆ ದೋಷ, ನಾವೆಲ್ಲ ಇದೀವಲ್ಲ ಮಿಸ್ಟೇಕ್ಸ್. ಅರ ಅಂದ್ರೆ ದೋಷ, ನಾರ ಅಂದ್ರೆ ಅಪೋಸಿಟ್ ಆಫ್ ದೋಷ. ಅಂದ್ರೆ ಏನು? ಗುಣ. ಅಂದ್ರೆ ಇವಾಗ ನಾನು ಯಾರ ಹತ್ರ ನಾನು ಸುಳ್ಳು ಹೇಳ್ತೀನಿ, ಅದು ನಂದು ಗುಣ. ಅದಕ್ಕೆ ಆಪೋಸಿಟ್ ಯಾವುದು? ಸುಳ್ಳಿಗೆ ಆಪೋಸಿಟ್ ಯಾವುದು? ಯಾವ್ದು ಆಪೋಸಿಟ್? ಸತ್ಯ ಅಲ್ವಾ? ಸತ್ಯ ಅನ್ನೋದು ಗುಣ ಆಗತ್ತೆ ಅಲ್ವಾ? ಅದಕ್ಕೆ ಅಂದ್ರೆ ಅರ ಅಂದ್ರೆ ದೋಷ, ಆ ದೋಷಕ್ಕೆ ವಿರುದ್ಧವಾಗಿರೋದು ಆಪೋಸಿಟ್ ವರ್ಡ್ ಆಫ್ ದೋಷ ಅಂದ್ರೆ ನಿರ್ದೋಷ. ಅಂದ್ರೆ ದೋಷ ಇಲ್ಲ ಅಂದ್ರೆ ಅರ್ಥ ಏನೋ, ಪೂರ್ತಿ ಗುಣಗಳೇ ಇದೆ ಅವನ ಹತ್ರ, ದೋಷ ಯಾವುದೂ ಇಲ್ಲ. ಸತ್ಯ ಹೇಳೋದು, ಒಳ್ಳೆಯವರು, ಯಾರಿಗೂ ಕೆಟ್ಟದ್ದನ್ನ ಬಯಸದೇ ಇರೋದು, ಎಲ್ಲಾರ ಜೊತೆ ಚೆನ್ನಾಗಿರುವಂಥದ್ದು, ಇದೆಲ್ಲ ಗುಣಗಳು. ಭಗವಂತನ ಹತ್ರ ಇದೆಲ್ಲ ಇದೆಯಂತೆ. ಅವನು ಗುಣಪೂರ್ಣ, ದೋಷ ದೂರ. ಒಂದೇ ಒಂದು ದೋಷನೂ ಭಗವಂತನ ಹತ್ರ ಇಲ್ಲ. ಇಲ್ಲಿ ನಾನು ಇಷ್ಟೊಂದು ದೋಷಗಳನ್ನ ಇದ್ ಮಾಡ್ದೆ ಅಲ್ವಾ, ಲಿಸ್ಟ್ ಔಟ್ ಮಾಡಿದೆ. ಪರೀಕ್ಷಿತ್ ಮಹಾರಾಜ್ ದೋಷ ಯಾವುದು, ಅಶ್ವತ್ಥಾಮರದು ದೋಷ ಯಾವುದು ಅಂತೆಲ್ಲ ಹೇಳಿದೆ. ಭಗವಂತನ ದೋಷ ನಾವು ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಅವನಿಗೆ ದೋಷನೇ ಇಲ್ಲ, ಅವನು ಗುಣಪೂರ್ಣ ಭಗವಂತ. ಆಯ್ತಾ? ಅದಕ್ಕೋಸ್ಕರ ಮತ್ತೆ ಅಷ್ಟೇ ಅಲ್ಲ, ಆ ಗುಣಗಳಿಗೆಲ್ಲ ಅವನೇ ಆಶ್ರಯ ಕೊಟ್ಟಿದ್ದಾನೆ, ಅಂದ್ರೆ ಅವನೇ ಟೇಕ್ ಕೇರ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಗೇನಾದ್ರೂ ಗುಣ ಬೇಕು ಅಂದ್ರೂ ನಾವು ಭಗವಂತನ ಹತ್ರನೇ ಸರೆಂಡರ್ ಆಗ್ಬೇಕು. ನಮ್ ದೋಷ ಹೋಗ್ಬೇಕು ಅಂದ್ರೂ ಭಗವಂತ ನಿನಗ್ ದೋಷ ಇಲ್ಲ ಕಣೋ, ಭಗವಂತ ನಿನ್ನ ಹತ್ರ ದೋಷ ಇಲ್ಲ ಅನ್ಬಿಟ್ರೆ ನಮ್ ದೋಷನೆಲ್ಲ ಅವನು ತೆಗೆದು ಬಿಡ್ತಾನೆ ಭಗವಂತ. ಆ ರೀತಿ ಅರಾಯಣ ಅಂದ್ರೆ ದೋಷ ಇರೋಂಥವ್ರು, ನಾರಾಯಣ ಅಂದ್ರೆ ದೋಷ ಇಲ್ಲದೆ ಇರೋಂಥವ್ರು. ನಾರಾ ಅಂದ್ರೆ ಮುಕ್ತರು ಅಂತ, ಅಂದ್ರೆ ಲಿಬರೇಟೆಡ್ ಸೋಲ್ಸ್, ಮುಕ್ತರು. ನಾರ ಅಂದ್ರೆ ಮುಕ್ತರು, ಅಯನ ಅಂದ್ರೆ ಆಶ್ರಯ. ಆ ಮುಕ್ತರನ್ನೆಲ್ಲ ಇಟ್ಕೊಂಡು ನೋಡ್ಕೊಳೋ ಅಂತವನು ಯಾರು? ಭಗವಂತ. ವೈಕುಂಠಾದಿ ಲೋಕಗಳು ಅದಕ್ಕೆ ಇರೋದು, ಮುಕ್ತರೆಲ್ಲ ಅಲ್ಲಿ ಇರ್ತಾರೆ.
ಸೊ ಅವ್ರು ಮತ್ತೆ ಮತ್ತೆ ನಮ್ಮ ತರ ಮತ್ತೆ ಹುಟ್ಟಲ್ಲ. ಅವ್ರು ಒಂದೇ ಸರಿ ಭಗವಂತನ ಹತ್ರ ಪರ್ಮನೆಂಟ್ ಆಗಿ ಅಲ್ಲೇ ಹೋಗಿ ಮಜಾ ಮಾಡ್ಕೊಂಡಿರ್ತಾರೆ. ಸೊ ಆ ನಾರ ಅಂದ್ರೆ ಮುಕ್ತರು, ಅಯನ ಅಂದ್ರೆ ಆಶ್ರಯ ಕೊಡುವಂತವನು, ಅಂದ್ರೆ ನಾರಾಯಣ ಅಂದ್ರೆ ಮುಕ್ತರಿಗೂ ಆಶ್ರಯ ಕೊಡುವಂತವನು, ದೋಷನೆಲ್ಲ ತೆಗೆಯುವಂತವನು. ಈ ರೀತಿ ತುಂಬಾ ಮೀನಿಂಗ್ಗಳು ಬರುತ್ತೆ ನಾರಾಯಣ ಅನ್ನೋಂಥ ಶಬ್ದಕ್ಕೆ. ಹಾಗಾಗಿ ಇವತ್ತು ನಾವು 2 ಸ್ಟ್ಯಾನ್ಸಾ ಕಲ್ತ್ಕೊಂಡ್ವಿ, ಆಯ್ತಾ? ಇದ್ರ ರೆಕಾರ್ಡಿಂಗ್ ಕಳಿಸ್ತೀನಿ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕೆನಯ್ಯ ನಿನ್ನ ಮರಣ ಸಮಯದಲ್ಲಿ, ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಈ 2 ಪದ ನಾವಿವತ್ತೇನು ಕಲ್ತ್ವಿ, ನೆಕ್ಸ್ಟ್ ವೀಕ್ ಮತ್ತೆ 3rd and 4th ಸ್ಟ್ಯಾನ್ಸಾ ಇದು ಮಾಡೋಣ. ಓಕೆ, ಇದರಲ್ಲಿ ನಾನು ಕೇಶವ ಮತ್ತೆ ನಾರಾಯಣ ಇದ್ರ ಮೀನಿಂಗ್ ಏನೋ ಅದನ್ನು ಕೂಡ ಕಳಿಸ್ತೀನಿ. ಇವತ್ತಿನ ಇಂಡೆಕ್ಸ್ ಹಾಕ್ತೀನಿ ನಾನು ಗ್ರೂಪಲ್ಲಿ, ಆ ಇಂಡೆಕ್ಸ್ ಯು ಕ್ಯಾನ್ ಕಾಪಿ ಇಟ್, ಆಯ್ತಾ? ಇಂಡೆಕ್ಸ್ ಮಾಡ್ಕೊಳ್ಳಿ. ಶ್ರೀಕೃಷ್ಣ ಅರ್ಪಣ ಮಸ್ತು.